When I know I will be in hurry tomorrow, hence want to keep traditional dish ready that everyone loves at home. Creamy dessert ಪುರಿ ಜೊತೆ ಭಾರಿ ರುಚಿ ಹತ್ತದ ರೆಸಿಪಿ ಶೇರ್ ಮಾಡ್ಲಿಕತ್ತೀನಿ ಬರ್ರಿ. ಹಾಯ್ ಹಲೋ ನಮಸ್ಕಾರ, ಹೆಂಗಿದಿರಿ ಎಲ್ಲರೂ? ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಹಿಂದಿನ ದಿವಸ 4 ಲೀಟರ್ ನಂದಿನಿ ಮೊಸರು ತಂದು ಅದನ್ನ ಒಂದು ಕಾಟನ್ ಕ್ಲಾತ್ ಮೇಲೆ ಹಾಕ್ಲಿಕತ್ತೀನಿ. ಅದನ್ನ ಗಟ್ಟೆ ಕಟ್ಟಿ ಪೂರ್ಣ ರಾತ್ರಿ ಅದರದ ಮಾಯ್ಶ್ಚರ್ ಎಲ್ಲ ಆ ಭಾಂಡಿಯೊಳಗೆ ಬೀಳುವಂಗೆ ಇಟ್ಟು ಮುಂಜಾನೆ ತೆಗಿ ಅದರ ಮಾಯ್ಶ್ಚರ್ ಎಲ್ಲ ಕೆಳಗೆ ಬಿದ್ದಿರ್ತದ. ಹಂಗೆ ಕರ್ಡ್ ಮೇಕರ್ ಅಂತ ಹೇಳಿ ಸಿಗ್ತಾವ ಆನ್ಲೈನ್. ಬಟ್ ಕ್ವಾಂಟಿಟಿ ಜಾಸ್ತಿ ಮಾಡೋಬೇಕಾದ್ರೆ ನಮ್ಮ ಟ್ರೆಡಿಷನಲ್ ಮೆಥಡೇ ಭಾಳ ಹೆಲ್ಪ್ ಆಗ್ತದ. ಅದಕ್ಕಂತೇಳಿ ಈ ಥರ ಮಾಡ್ಲಿಕತ್ತೀನಿ ನಾನು. ನಿಮ್ಗೆ ಸ್ವಲ್ಪ ಮಾಡ್ಬೇಕಾಗಿತ್ತಂದ್ರೆ ಹಂಗೆ ಕರ್ಡ್ ಮೇಕರ್ ಭಾಳ ಹೆಲ್ಪ್ ಆಗ್ತದ. ಮೊಸರದ ಮಾಯ್ಶ್ಚರ್ ಎಲ್ಲ ಹೋಗಿ ಎಷ್ಟು ಚಂದ ಮೆತ್ತಗಾಗ್ಯದ ನೋಡ್ರಿ. ಇದೀಗ ಎಷ್ಟು ಸಾಫ್ಟ್ ಆಗ್ಯದ ನೋಡ್ರಿ. ಕಾಟನ್ ಕ್ಲಾತಿಗೆ ಏನೇನು ಹತ್ತಿರಲ್ಲ ಅದನ್ನೆಲ್ಲ ತಕ್ಕೊಂಡು ಒಂದು ಭಾಂಡಿಯೊಳಗೆ ಹಾಕ್ಕೊಂಡು ಅದಕ್ಕೆ 3.5 ಗ್ಲಾಸದಷ್ಟು ಸಕ್ಕರೆ ಹಾಕಿ ಒಮ್ಮೆ ಸೌಂಡ್ಲಿ ಚಲೋತ್ನಂಗೆ ಕಲ್ಸ್ಕೊಂಡು ಬೀಟರ್ಲೆ ಸ್ವಲ್ಪ ಬೀಟ್ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡಿನಿ. ಇದರದ್ದು ಥಿಕ್ನೆಸ್ ಸ್ವಲ್ಪ ಲೂಸನ್ ಆಗ್ಲಿಕ್ಕೆ ಒಂದು ಹಾಫ್ ಗ್ಲಾಸದಷ್ಟು ಹಾಲು ಹಾಕಿದೆ. ಸ್ವಲ್ಪ ಯಾಲಕ್ಕಿ ಪುಡಿ ಹಾಕಿ ಚಲೋತ್ನಂಗೆ ಬೀಟ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಇದಕ್ಕೆ ಡ್ರೈ ನಟ್ಸ್ ಹಾಕಿದ್ರು ಭಾರಿ ರುಚಿ ಆಗ್ತದ. ನಮ್ಮ ಮನೆಯೊಳಗೆ ಒಬ್ರಿಗೆ ಸೇರ್ತದ ಒಬ್ರಿಗೆ ಸೇರುದಿಲ್ಲ ಅಂತೇಳಿ ಹಾಕಿಲ್ಲ. ಕ್ರೀಮಿ ಡೆಸರ್ಟ್ ಶ್ರೀಖಂಡ ಭಾರಿ ರುಚಿ ಆಗ್ತದ ಪೂರಿ ಜೊತೆ. ನೀವು ಮಾಡ್ಕೋರಿ, ಹೆಂಗೆ ಬಂತು ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡ್ರಿ. ನೀವು ಎಷ್ಟು ಮೊಸರು ತೊಗೊಂಡಿರ್ತೀರಿ ಅದರದ್ದು ಅರ್ಧದಷ್ಟು ಶ್ರೀಖಂಡ ಆಗ್ತದ. ಅಂದ್ರೆ ನಾನು 4 ಲೀಟರ್ ಮೊಸರು ತೊಗೊಂಡಿದ್ದಕ್ಕೆ 2 ಲೀಟರ್ ಶ್ರೀಖಂಡ ಆಗ್ಯದ. ಬೀಟರ್ ಇಲ್ಲ ಅಂದ್ರೆ ಗ್ರೈಂಡರ್ ಒಳಗೆ ಹಾಕಿ ಮಿಕ್ಸ್ ಮಾಡ್ಕೊಳಿಕ್ಕೂ ಬರ್ತದ. ಟ್ರೆಡಿಷನಲ್ ಮೆಥಡ್ ವಿತ್ ಮಾಡರ್ನ್ ಟಚ್ ಆಗಿರುವ ಕ್ರೀಮಿ ಶ್ರೀಖಂಡ ರೆಸಿಪಿ ನಿಮ್ಗೆ ಸೇರಿದ್ರೆ ಪಟ್ನ ಒಂದು ಲೈಕ್ ಕೊಡ್ರಿ, ಶೇರ್ ಮಾಡ್ರಿ, ಫಾಲೋ ಮಾಡ್ರಿ.